ಸೋಷಿಯಲ್ ಮೀಡಿಯಾ ಮತ್ತು ನಾಗರಿಕ ಪ್ರತಿಭಟನೆ ಕೊನೆಗೂ ದೆಹಲಿ ಪೊಲೀಸರಿಗೆ ಬಿಸಿ ಮುಟ್ಟಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ದೆಹಲಿ ಡಿಸಿಪಿ ಸಂದೀಪ್ ಲಂಬಾ ಅವರು ಯುವತಿಯ ಕೆನ್ನೆಗೆ ಬಾರಿಸಿದ್ರು. ಆ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಡಿಸಿಪಿ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಸಾರ್ವಜನಿಕರ ಈ ಆಕ್ರೋಶವನ್ನ ತಣಿಸುವುದಕ್ಕೆ ಆ ಬಳಿಕ ಸಂದೀಪ್ ಲಂಬಾ ಟಿವಿ ಜೊತೆ ಮಾತಾಡಿದ್ರು. ನನಗೂ ಗಾಯವಾಗಿದೆ ಎಂದೆಲ್ಲ ಹೇಳಿಕೊಂಡಿದ್ರು. ಆದರೆ ಸಾರ್ವಜನಿಕ ಆಕ್ರೋಶ ಕಡಿಮೆ ಆಗಿರಲಿಲ್ಲ. ವಿನಾಕಾರಣ ಯುವತಿಯ ಕೆನ್ನೆಗೆ ಬಾರಿಸಿದ್ದನ್ನ ಅನೇಕರು ಪ್ರಶ್ನಿಸಿದ್ರು. ಇದೀಗ ಅವರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ. ಇನ್ನು ಮುಂದೆ ಜಂತರ್ ಮಂತರ್ನ ವಿದ್ಯಾರ್ಥಿ ಪ್ರತಿಭಟನೆಯನ್ನ ನಿಭಾಯಿಸುವುದಕ್ಕೆ ನಿಮಗೆ ಅಧಿಕಾರ ಇಲ್ಲ ಎಂದು ಅವರನ್ನ ಹೊರಗಿಡಲಾಗಿದೆ. ಇವರು 2011ರ ಬ್ಯಾಚ್ನ ಅಧಿಕಾರಿ. ಅತ್ಯುತ್ತಮ ತನಿಖೆಗಾಗಿ 2021ರಲ್ಲಿ ಕೇಂದ್ರ ಗೃಹ ಸಚಿವರ ಪದಕವನ್ನ ಪಡೆದಿದ್ರು. 2024ರಲ್ಲಿ ದೆಹಲಿ ಕೇಡರ್ ವಿಭಾಗಕ್ಕೆ ಮರಳಿದ್ರು. ಅಂದಿನಿಂದ ಈಶಾನ್ಯ ಜಿಲ್ಲೆಯಲ್ಲಿ ನೇಮಕಗೊಂಡರು. ಇದಕ್ಕೂ ಮೊದಲು ಇವರು ಅಪರಾಧ ವಿಭಾಗದಲ್ಲಿ ಸಹಾಯಕ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಈ ವರ್ತನೆಯನ್ನ ಆಕಸ್ಮಿಕ ಎಂದು ದೆಹಲಿ ಪೊಲೀಸರು ಸರಳೀಕರಿಸಿದ್ದಾರೆ. ಈ ಕೃತ್ಯವನ್ನ ಅವರಲ್ಲಿ ಪ್ರಶ್ನಿಸಲಾಗಿದೆ ಮತ್ತು ಅವರಿಗೆ ಎಚ್ಚರಿಕೆ ನೀಡಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ಎನ್ಆರ್ಸಿ ಪ್ರತಿಭಟನೆಯ ಸಂದರ್ಭದಲ್ಲಿ ಮನಸೋ ಇಚ್ಛೆ ನಡ್ಕೊಂಡಿದ್ದ ದೆಹಲಿ ಪೊಲೀಸರು ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಅದನ್ನೇ ಪುನರಾವರ್ತಿಸಲು ಹೋಗಿ ಸಿಕ್ಕಿಬಿದ್ದಿದ್ದಾರೆ. ವಿದ್ಯಾರ್ಥಿಗಳ ಮೊಬೈಲ್ನಲ್ಲಿ ಸೆರೆಯಾಗಿರುವ ದೌರ್ಜನ್ಯದ ವಿವಿಧ ವಿಡಿಯೋಗಳು ಅವರನ್ನ ಬೆನ್ನಟ್ಟುತ್ತಿವೆ. ವಿದ್ಯಾರ್ಥಿಗಳು ಅತ್ಯಂತ ಜಾಗರೂಕರಾಗಿದ್ದರು. ಪೊಲೀಸರು ತಮ್ಮನ್ನ ಬೆನ್ನಟ್ಟುತ್ತಾರೆ, ದೌರ್ಜನ್ಯ ಮಾಡ್ತಾರೆ ಎಂಬುದನ್ನು ಮೊದಲೇ ಅರ್ಥಕೊಂಡಿದ್ರು. ಆದ್ದರಿಂದ ದೌರ್ಜನ್ಯದ ಇಂಚಿಂಚನ್ನ ವಿಡಿಯೋದಲ್ಲಿ ಸೆರೆ ಹಿಡಿದ್ರು. ನಾಗರಿಕ ವೇಷದಲ್ಲಿದ್ದವರು ಲಾಠಿ ಹಿಡಿದು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡ್ತಿರೋದನ್ನ ವಿಡಿಯೋ ಮಾಡಿದ್ರು. ಇದೀಗ ಈ ವಿಡಿಯೋಗಳು ದೆಹಲಿ ಪೊಲೀಸರ ಬೆನ್ನು ಬಿದ್ದಿವೆ. ನ್ಯಾಯಾಲಯಕ್ಕೂ ಹೋಗಿದೆ.